ಸರ್ ಇಲ್ಲೇ ಬನ್ನಿ ಸರ್. ಸರ್ ಸ್ವಲ್ಪ ಹಿಂದಕ್ಕಿರಿ ಸರ್. ಮೊಬೈಲ್ ಇಳಿಸಿ ಸರ್. ಅವಾಗಿಂದ ಅಲ್ಲಿ ಅಡ್ಡ ನಿಂತಿದ್ರಿ, ಇಲ್ಲಿ ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೀರಾ. ಶಾಂತಿ ಕಾಣಿಸಲ್ಲ ಸರ್, ಮುಂದೆ ಬನ್ನಿ ಸರ್. ಓಕೆನಾ? ಓಕೆ, ನಾವು ಬರ್ಬೇಕಾ? ಮುಂದೆ ಬನ್ನಿ ನೀವು. ಇಲ್ಲಿ ಬನ್ನಿ, ಇನ್ನೂ ಬನ್ನಿ, ಬನ್ನಿ ಸರ್, ಬನ್ನಿ ಸರ್. ಹಾಂ ಬಿಡಿ, ಸಾಕು 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 ಸರ್. ಓಕೆ 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 ಸರ್. ಓಕೆ ಸರ್, ಓಕೆನಾ? ಓಕೆ ಓಕೆ. ಸರ್ ರಿಪೋರ್ಟ್ ಆಗ್ತಿದೆ, ನೀವು ಬಂದ್ಬಿಟ್ಟು ಇದನ್ನ ರಾಜಕೀಯವಾಗಿ ಬೆಳೆಸಕ್ಕೆ ಹೋಗ್ಬಾರ್ದು ಟೆಲಿಕಾಸ್ಟ್. ನನಗೆ ಒಂದು ಆಶ್ಚರ್ಯ ಅಂತ ಅಂದ್ರೆ, ಇವತ್ತೆಲ್ಲ ಅವರು ಸಂಸಾರಗಳನ್ನ ಕಳ್ಕೊಂಡ 48 ಗಂಟೆಗಳನ್ನು ಆಗಿಲ್ಲ, ಆದ್ರೆ ಪ್ರಧಾನ ಮಂತ್ರಿಗಳು ಇವತ್ತು ಬಿಹಾರ್ ಎಲೆಕ್ಷನ್ಗೆ ಇವತ್ತು ಕ್ಯಾಂಪೇನ್ ಮಾಡಕ್ ಹೋಗಿದ್ದಾರೆ ಅಂತ ಅಂದ್ರೆ ನನಗೆ ತುಂಬಾ ನೋವಾದಂತ ವಿಚಾರ. ಇದು ಕ್ಯಾಂಪೇನ್ ಮಾಡುವಂತ ಸಮಯ ಅಲ್ಲ, ಇವತ್ತಿನ ಜನಗಳ ಕಷ್ಟ ಸುಖ ನೋಡುವಂತ ಸಮಯ, ದೇಶನ ಒಗ್ಗಟ್ಟಿನಿಂದ ತಗೊಂಡೋಗಿ ಟೆರರಿಸಂನ ಸರ್ವನಾಶ ಮಾಡುವಂತ ಸಮಯ. ಇಂಥ ಒಂದು ಸಮಯದಲ್ಲಿ ನೀವು ಹೋಗಿ ಬಿಹಾರ್ಗೆ ಹೋಗಿ ಚುನಾವಣಾ ಭಾಷಣ ಮಾಡೋದಕ್ಕೆ ನೀವು ಹೋಗ್ತಿರಲ್ಲ, ಇದು ನ್ಯಾಯನ? ಇವತ್ತೊಂದು ದಿವಸ ಆ ಫ್ಯಾಮಿಲಿಯವರಿಗೆ ನೀವು ಹೇಳುವಂತ ಸ್ವಂತಾನನ ಇದು ಅಂತ ನಮ್ಮ ಮನಸ್ಸಿಗೆ. ಅದರಿಂದ ಇವತ್ತು ನಾವು ಈ ಕ್ಯಾಂಡಲ್ ಮೊಂಬತ್ತಿ ಒಂದು ಮಾರ್ಚ್ ನಾವೇನ್ ಮಾಡ್ತಾ ಇದೀವಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ಇಡೀ ದೇಶ ಆ ಫ್ಯಾಮಿಲಿ ಜೊತೆ ಇದೆ, ಇಡೀ ಜನ ಇವತ್ತು ಆ ಫ್ಯಾಮಿಲಿ ಜೊತೆ ಇದ್ದಾರೆ. ಅದರಿಂದ ಅವ್ರಿಗೆ ಆದಂತ ನೋವನ್ನ ಬೆಳೆಸುವಂತ ಒಂದು ಶಕ್ತಿನ ಆ ದೇವರು ಕೊಡಬೇಕು ಅಂತ ನಾವು ಇದರಲ್ಲಿ ಎಲ್ಲರೂ ಕೂಡ ಇದರಲ್ಲಿ ನಾವು ಕೇಳ್ಕೊಳ್ತೀವಿ. ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷಗಳು, 5 ಜನ ಜಿಲ್ಲಾಧ್ಯಕ್ಷಗಳು, ಮತ್ತೆ ಪದಾಧಿಕಾರಿಗಳು, ನಮ್ಮ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು, ಮಹಿಳಾ ಕಾಂಗ್ರೆಸ್, NSC, ಯೂತ್ ಕಾಂಗ್ರೆಸ್ ಎಲ್ಲ ವಿಂಗಗಳು ಕೂಡ, ಎಲ್ಲ ಸದಸ್ಯರುಗಳು ಕೂಡ ಇಲ್ಲಿ ಇವತ್ತು ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಬಂದು ಒಗ್ಗಟ್ಟನ್ನ ತೋರಿಸಿ ಆ ಫ್ಯಾಮಿಲಿಗಳಿಗೆ ಮತ್ತೆ ದೇಶಕ್ಕೆ ನಾವು ನಿಮ್ ಜೊತೆ ಇದ್ದೀವಿ, ನೀವೇನಾದ್ರೂ ನಿರ್ಧಾರ ತಗೊಳ್ಳಿ ಅಂತ ಒಂದು ನಿರ್ಧಾರವನ್ನು ಕೊಡ್ಲಿಕ್ಕೆ ನೀವೆಲ್ಲ ಭಾಗಿಯಾಗಲ್ಲ. ಅದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಸಲೀಂ ಅಹಮದ್ ಅವರು ಮಾತಾಡ್ತಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರೇ, ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಕೇಂದ್ರ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕಂತ ಒತ್ತಾಯವನ್ನು ಮಾಡ್ತೀವಿ. ಉಗ್ರವಾದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ಉಗ್ರವಾದ ಅಂದ್ರೆ ಉಗ್ರವಾದ. ಅದರಿಂದ ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಕ್ ಯಾವುದೇ ರಾಜಕಾರಣ ತರಬಾರ್ದು. ಕೇವಲ ನಮ್ಮ ದೇಶದ ಐಕ್ಯತೆ, ಸಮಗ್ರತೆ, ಭದ್ರತೆ ಅದು ನಮ್ಮ ಕರ್ತವ್ಯಗಳನ್ನು ಅದನ್ನು ಹೇಳ್ತಾ, ಇವತ್ತು ಆ ಶ್ರೀನಗರಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ಇವತ್ತು ಪ್ರೊಟೆಸ್ಟ್ ಮಾಡಿ ಇಡೀ ದೇಶಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಕೂಡ ಏನ್ ನಾವೆಲ್ಲ ಒಂದು ಅಂತ ಹೇಳ್ತಾ ಚಿಂತನೆಗಳು ಇಟ್ಕೊಂಡು ಇವತ್ತು ನಾವೆಲ್ಲ ಸೇರಿ ಉಗ್ರವಾದದ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕು. ವಿಶೇಷವಾಗಿ ನಿಮಗೆ ಇತಿಹಾಸ ಗೊತ್ತಿದೆ, ದಿವಂಗತ ಇಂದಿರಾ ಗಾಂಧಿಯವರು ಭಯೋತ್ಪಾದನೆಯಿಂದ ಅದೇ ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯ ಕಾರಣ ಅವ್ರನ್ನೆಲ್ಲ ಬರಕ್ಕೆ ಹೇಳ್ರಿ, ಮಾಡ್ತಾವ್ರೆ. ಸ್ವಲ್ಪ ನಡಿ ಪ್ಲೀಸ್ ಪ್ಲೀಸ್. ನೀವು ಕೋಆಪರೇಟ್ ಮಾಡ್ಕೊಂಡು ನಮಗೆ ಇಲ್ಲಿ ಬನ್ನಿ ಸರ್, ಹೋಗ್ರಿ ಆ ಕಡೆ, ಹಿಂದೆ ಬನ್ನಿ, ಹೀಗೆ ಬನ್ನಿ, ಲೆಫ್ಟ್ಗೆ ಬನ್ನಿ, ಅಲ್ಲ ರೈಟ್ ಬನ್ನಿ.